ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ. ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ ಆಕಾಶವಾಣಿ ಮಡಿಕೇರಿ. ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे 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 क्या कर रहा है? इधर 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 हम बोल रहे हैं तेरे बीजू का। उतला बोल रहा है? पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है। और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था। पूछना अपने बड़े बुजुर्गों से, कैसे फसल लहलहाती थी, शुद्धता झलकती थी। हाँ, माटी भी तंदुरुस्त और लोग भी। अरे अब पहली वाली बात कहाँ? पर अब तो सब यही डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं। खर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं। हाँ। ठीक है भाई, मैं भी आज से जैविक खेती शुरू करूंगा। माटी से प्रेम की परंपरा है, परंपरागत खेती। ಕೆಳಗರೆ ರೈತ ಬಂದವರೇ, ತೇಗ ಬೆಲೆ ಬಾಳತಕ್ಕಂತಹ ಮರ. ಕೆಲವೊಬ್ಬರು ಹೇಳೋದಿದೆ, ಬಂಗಾರಕ್ಕೆ ಸಮಾನವಾದ ವೃಕ್ಷ ಇದು ಅಂತ ಅನ್ಕೊಂಡು. ಬಿಟ್ಟಷ್ಟು ಇದರ ಮೌಲ್ಯ ಹೆಚ್ಚಾಗ್ತದೆ. ಗಟ್ಟಿ ಮರ, ಮೌಲ್ಯಯುತವಾದ ವೃಕ್ಷ ಇದು. ತೇಗವನ್ನ ಅನೇಕ ಕಡೆ ಬೆಳೆಸಲಾಗ್ತಾ ಇದೆ. ಕಡಿಮೆ ಫಲವತ್ತತೆಯ ಜಾಗಗಳಲ್ಲೂ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ಕಾಳಜಿ ಕೊಟ್ರಂತೂ ತುಂಬಾ ಚೆನ್ನಾಗಿ ವೃದ್ಧಿ ಆಗ್ತದೆ. ಆದರೆ ಸಸಿಗಳನ್ನು ಬೆಳೆಸೋದು ಹೇಗೆ, ತೇಗವನ್ನು ಅಭಿವೃದ್ಧಿಪಡಿಸೋದು ಹೇಗೆ ಅಂದ್ಕೊಂಡು ಯೋಚನೆ ಮಾಡೋದಿದೆ. ತೇಗದ ಬೀಜಗಳು ಸಿಗ್ತವೆ. ಅರಣ್ಯ ಇಲಾಖೆಯಿಂದ ಕೆಲವಾರು ಕಡೆ ಸಸ್ಯಗಳು ಲಭ್ಯ ಇದ್ದಾವೆ. ಇವತ್ತು ನಮ್ಮ ಜೊತೆಗೆ ಮಾತನಾಡ್ತಿದ್ದಾರೆ ತೇಗದ ಬೀಜಗಳ ಮೊಳಕೆ ಶಕ್ತಿಯನ್ನ ಹೇಗೆ ಬೇಗ ಕಂಡುಕೊಳ್ಬೇಕು, ಹಾಗೆ ತೇಗದಲ್ಲಿ ಸಸ್ಯಗಳನ್ನ ಹೇಗೆ ವೃದ್ಧಿ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ PhDಯಲ್ಲಿ ಅಧ್ಯಯನ ಮಾಡಿರುವ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾಗಿರುವ KP ವಿಜಯಲಕ್ಷ್ಮಿ ಅವರು. ವಿಜಯಲಕ್ಷ್ಮಿ ಅವರೇ, ಹೇಳಿ. ನಮಸ್ಕಾರ ರೈತ ಬಂದವರೇ. ನಿಮ್ಗೆ ಗೊತ್ತಿರೋ ಹಾಗೆ ಟೀಕ್ ಅಂದ್ರೇನೆ ಕಿಂಗ್ ಅಂತ ಹೇಳ್ತಾರೆ. ಟಿಂಬರ್ ಅಲ್ಲೇ ಕಿಂಗ್ ಅದು ಅಲ್ವಾ? ಯಾಕೆ ಅಂದ್ರೆ ಟೀಕ್ಗೆ ಟರ್ಮೈಟ್ ಎಲ್ಲ ಏನೋ ಅಟ್ಯಾಕ್ ಆಗಲ್ಲ. ಅದರಲ್ಲಿ ಟೆಕ್ಟೋನಿ ಅಂತ ಒಂದು ಆಯಿಲ್ ಕಂಟೆಂಟ್ ಇರುತ್ತೆ. ತುಂಬಾ ಬಾಳಿಕೆ ಬರುವಂತ ಟಿಂಬರ್ ಇದು. ಅದಕ್ಕೋಸ್ಕರನೇ ತುಂಬಾ ಹೈ ಡಿಮ್ಯಾಂಡ್ ಇರೋದು. ಹೇಳ್ಬೇಕು ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಟೀಕ್ ಪ್ಲಾಂಟೇಶನ್ ಸ್ಟಾರ್ಟ್ ಆಗಿದ್ದೆ ಕೇರಳದಲ್ಲಿ. ನಿಮಗೆ ಗೊತ್ತಿರಬಹುದು, ನಿಲಂಬೂರ್ ಟೀಕ್ ಅಂತ ಇದೆ. ಅದಕ್ಕೆ GA ಟ್ಯಾಗ್ ಅಂತಾನೂ ಇದೆ, ಜಿಯೋಗ್ರಫಿಕಲ್ ಇಂಡಿಕೇಟರ್ ಟ್ಯಾಗ್ ಇದೆ. ಅದಕ್ಕೆ ಎಷ್ಟು ಹೈ ಡಿಮ್ಯಾಂಡ್ ಇದೆ ಅಂದ್ರೆ ತುಂಬಾ ಡಿಮ್ಯಾಂಡ್ ಇದೆ ವರ್ಲ್ಡ್ ಅಲ್ಲಿ. ಬೇರೆ ಬೇರೆ ಕಡೆ ಎಲ್ಲ ತುಂಬಾ ಡಿಮ್ಯಾಂಡ್ ಇದೆ. ಬಟ್ ಅದನ್ನ ಬೆಳೆಯೋದು ಹೇಗೆ, ಸಸಿ ಮಾಡೋದು ಹೇಗೆ, ನರ್ಸರಿ ಟೆಕ್ನಾಲಜಿ ಹೇಗೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದ್ರೆ ಟೀಕ್ ಅಲ್ಲಿ ಬೀಜ ಬಿಡುತ್ತೆ, ಅದಕ್ಕೆ ರೂಪ್ಸ್ ಅಂತ ಹೇಳ್ತೀವಿ. ಅದು ನೀವು ಡೈರೆಕ್ಟ್ ಆಗಿ ಹಂಗೆ ಸುಮ್ನೆ ಹೋಗಿ ಬೀಜ ಬಿತ್ತನೆ ಮಾಡ್ತೀನಿ ಅಂತ ಹೇಳಿದ್ರೆ ಬರಲ್ಲ ಅದು. ಯಾಕೆಂದ್ರೆ 1 ತಿಂಗಳು 1.5 ತಿಂಗಳು ಅದು ಟೈಮ್ ತಗೊಳುತ್ತೆ. 100 ಸಸಿ ಹಾಕಿದ್ರು 2-3 ಬರ್ಬೋದು, ನೀವೇನು ಮಾಡ್ದೇನೆ ಸುಮ್ನೆ ಬಿತ್ತನೆ ಮಾಡ್ಬಿಟ್ರೆ. ಅದಕ್ಕೋಸ್ಕರ ಏನ್ ಪ್ರೀ ಟ್ರೀಟ್ಮೆಂಟ್ ಕೊಡ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ನರ್ಸರಿ ಮಾಡೋರ್ಗೆ ಎಕ್ಸಾಂಪಲ್, ನಾವೊಂದು ಪ್ಲಾಂಟೇಶನ್ ಮಾಡ್ಬೇಕು ಅಂದ್ರೂ ಒಂದೇ ತರದ್ದು ಒಂದೇ ಸೈಜಿನ ಸೀಡ್ಲಿಂಗ್ಸ್ ಬೇಕಾಗುತ್ತೆ. ನಾವೀಗ 100 ಸೀಡ್ ಹಾಕಿ 2-3 ಸೀಡ್ಲಿಂಗ್ಸ್ ಬಂದು ಆಮೇಲೆ ಇನ್ನೊಂದು 10 ದಿನ ಬಿಟ್ಟು ಒಂದ್ ಯಾವ್ದೋ ಜರ್ಮಿನೇಷನ್ ಆದ್ರೆ ಅದಕ್ಕೆ ಏಜ್ ವೇರಿ ಆಗ್ತಾ ಹೋಗುತ್ತೆ ಅಲ್ವಾ? ಒಂದ್ ಚಿಕ್ಕದಿರುತ್ತೆ, ಒಂದ್ ದೊಡ್ಡದಿರುತ್ತೆ. ಅವಾಗ ಪ್ಲಾಂಟ್ ಮಾಡಕ್ಕಾಗಲ್ಲ. ನಮಗೆ ಒಂದೇ ತರದೇ ಪ್ಲಾಂಟ್ ಬೇಕು.
ಅದಕ್ಕೋಸ್ಕರ ಏನ್ ಮಾಡ್ಬೋದು, ಜರ್ಮಿನೇಷನ್ ಮಾಡೋದಕ್ಕೆ ಏನೇನ್ ಮಾಡ್ಬೋದು, ಚೆನ್ನಾಗಿ ಜರ್ಮಿನೇಷನ್ ಬೇಗ ಬರ್ಬೇಕು, ಮತ್ತೆ ಗಿಡಗಳು ವಿಗರ್ ಅಂತ ಹೇಳ್ತಾರೆ, ಮೀನ್ಸ್ ಚಂದ ಸಮೃದ್ಧಿಯಾಗಿ ಬೆಳೆದಿರ್ಬೇಕು. ಆ ತರ ಗಿಡ ಬರೋದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ನೀವು ನೋಡಿರ್ಬೋದು ಟೀಕ್ ಸೀಡ್ ತುಂಬಾ ಹಾರ್ಡ್ ಆಗಿರುತ್ತೆ, ಮೇಲೆ ವೆಲ್ವೆಟ್ ತರ ಇರುತ್ತೆ, ಒಳಗೆ ಕಲ್ ತರ ದೊಡ್ಡದಿರುತ್ತೆ. ಅದಕ್ಕೋಸ್ಕರ ಅದೇನ್ ಮಾಡ್ಬೋದು ಅಂದ್ರೆ, ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಟರ್ಮೈಟ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. ಈ ಮರಕ್ಕೆ ಟರ್ಮೈಟ್ ಅಟ್ಯಾಕ್ ಆಗಲ್ಲ, ಬಟ್ ಇದಕ್ಕೆ ಬೀಜನ ನಾವು ಟರ್ಮೈಟ್ ಟ್ರೀಟ್ಮೆಂಟ್ ಇಂದ ಮಾಡಿ ಸ್ವಲ್ಪ ಲೂಸ್ ಆಗೋ ತರ, ಸೀಡ್ ಬೇಗನೆ ಜರ್ಮಿನೇಷನ್ ಆಗೋ ತರ ಮಾಡ್ಬೋದು. ಹೇಗೆ ಅಂದ್ರೆ, ಒಂದು ಕತ್ತಲೆ ಜಾಗದಲ್ಲಿ ಜಾಗ ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟ್. ಇವನ್ ಕತ್ಲೆನೇ ಇರಲಿ, ಸಾಯಿಲ್ ಇರುವಂತ ಜಾಗ, ಮನೆಗಳಲ್ಲಿ ಹಿಂದಿರುತ್ತೆ ಅಂತ ಜಾಗನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ಮಣ್ಣಿನಲ್ಲಿ ಸ್ವಲ್ಪ ನೀರನ್ನ ಹಾಕಿ ಚಂದಾಗಿ ಒಂಥರ ಸ್ಪ್ರೇ ಮಾಡ್ಬಿಡಿ. ನೀರ್ನ ಸ್ಪ್ರೇ ಮಾಡಿ ನ್ಯೂಸ್ ಪೇಪರ್ನ ಸ್ಮಾಲ್ ಪೀಸ್ ಆಗಿ ಮಾಡಿ ಆ ನೆಲದ ಮೇಲೆ ಹಾಕಿ. ಆಮೇಲೆ ಸೀಡ್ ನ ಒಂದ್ ಲೇಯರ್ ಹಾಕಿ, ಮತ್ತೆ ಪೇಪರ್ನ ಒಂದ್ ಲೇಯರ್ ಹಾಕಿ, ಮತ್ತೆ ಸೀಡ್ ಹಾಕಿ. ಇದೇ ತರನೇ ಮಾಡಿ ಮತ್ತೆ ಚಂದ ಮಾಡಿ ನ್ಯೂಸ್ ಪೇಪರ್ನೆಲ್ಲ ಮುಚ್ಚಿ, ಬೇಕಾದ್ರೆ ನಿಮ್ಗೆ ಗೋಣಿ ಚೀಲ ಚಂದ ಮಾಡಿ ಮುಚ್ಚಿ ನೀರ್ ಹಾಕಿ ಮತ್ತೆ ಚಂದ ಮಾಡಿ ಸ್ಪ್ರೇ ಮಾಡಿ. 2 ದಿನ ಬಿಟ್ಟು ಮತ್ತೆ ಸ್ಪ್ರೇ ಮಾಡಿ. ಹೀಗೆ 2-3 ಸತಿ ಸ್ಪ್ರೇ ಮಾಡಾದ್ಮೇಲೆ ಡಿಸ್ಟರ್ಬ್ ಮಾಡಿದ್ರೆ ಹಾಗೆ ಬಿಟ್ಟಾಗ ಅಲ್ಲಿ ಟರ್ಮೈಟ್ ಅಟ್ಯಾಕ್ ಸ್ಟಾರ್ಟ್ ಆಗುತ್ತೆ. ಟರ್ಮೈಟ್ ಮೇಲಿನ ಕವರ್ನ ತಿನ್ನಕ್ ಸ್ಟಾರ್ಟ್ ಮಾಡುತ್ತೆ, ಒಳಗೆ ಮಾತ್ರ ಕಲ್ಲು ತರ ಆಗುತ್ತೆ. ಹಿಂಗೆ ಅಂದ್ರೆ ಸ್ಮೂತ್ ಆಗುತ್ತೆ, ಮೀನ್ಸ್ ಅಂದ್ರೆ ಸ್ವಲ್ಪ ಸ್ವಲ್ಪ ಬಿರುಕು ಸ್ಟಾರ್ಟ್ ಆಗಿರುತ್ತೆ. ಆ ಸೀಡ್ ನ ಕಲೆಕ್ಟ್ ಮಾಡ್ಕೊಂಡು ನೀವು ಒಂದು ದಿನ ನೀರಲ್ಲಿ ಹಾಕಿ, ಸಾಯಂಕಾಲ 6 ಗಂಟೆಗೆ ನೀರಲ್ಲಿ ನೆನ್ಸಿಟ್ರೆ ನಾಳೆ ಮತ್ತೆ ಬೆಳಗ್ಗೆ ತೆಗೆದು ಮತ್ತೆ ಸುಮ್ನೆ ಸ್ಪ್ರೇ ಮಾಡೋದು. ಶೇಡ್ ಡ್ರೈ ಅಂತ ಹೇಳ್ತಾರೆ, ತುಂಬಾ ಬಿಸಿಲಿಗೆ ಇಡೋದ್ ಬೇಡ, ಹಂಗೆ ಡ್ರೈ ಮಾಡೋದು. ಅದೇ ತರನೇ 2 ದಿನ ಮಾಡ್ಬಿಟ್ರೆ ಅಂದ್ರೆ, ಒಂದಿನ ನೀರಲ್ಲಿ ಹಾಕೋದು, ಒಂದ್ಸತಿ ಒಣಗ್ಸೋದು, ನೀರಲ್ಲಿ ಹಾಕೋದು, ಒಣಗ್ಸೋದು, 2 ಸತಿ ಮಾಡಿ ನೀವು ಸೀಡ್ ನ ನರ್ಸರಿ ಬೆಡ್ ಅಲ್ಲಿ ಹಾಕಿದ್ರೆ ನಿಮಗೆ 5 ಇಲ್ಲ 6ನೇ ದಿನಕ್ಕೆ ಜರ್ಮಿನೇಷನ್ ಸ್ಟಾರ್ಟ್ ಆಗುತ್ತೆ. ಯಾಕೆಂದ್ರೆ ನೀವು ಟ್ರೀಟ್ಮೆಂಟ್ ಮಾಡದೆ ಹಾಕಿದ್ರೆ 1 ತಿಂಗಳಾದ್ರೂ ಬೇಕು, ಕನಿಷ್ಠ 15-20 ದಿನ ಆದ್ರೂ ಕನಿಷ್ಠ ಬೇಕು. ಬಟ್ ನೀವು ಈ ತರ ಟರ್ಮೈಟ್ ಟ್ರೀಟ್ಮೆಂಟ್ ಮಾಡೋದ್ರಿಂದ ನಿಮಗೆ 5 ಇಲ್ಲ 6ನೇ ದಿನಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಆಮೇಲೆ ಜರ್ಮಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ನೀವು 100 ಸೀಡ್ ಹಾಕಿದ್ರೆ ಒಂದು 85-90 ಸೀಡು ಜರ್ಮಿನೇಷನ್ ಆಗ್ತಾ ಇರುತ್ತೆ. ತುಂಬಾ ಒಳ್ಳೇದಿದು, ಒಳ್ಳೆ ಜರ್ಮಿನೇಷನ್ ಬರುತ್ತೆ. ಆಮೇಲೆ ಸೀಡ್ಲಿಂಗ್ಸ್ ಒಳ್ಳೆ ಗ್ರೋತ್ ಆಗಿರುತ್ತೆ. ಒಂದು ಇಂಪಾರ್ಟೆಂಟ್ ಟರ್ಮೈಟ್ ಟ್ರೀಟ್ಮೆಂಟ್, ಪ್ರೀ ಟ್ರೀಟ್ಮೆಂಟ್ ಅಂತೀವಿ. ದ ಜರ್ಮಿನೇಷನ್ ಇಂಪ್ರೂವ್ ಮಾಡೋದಕ್ಕೆ ಟರ್ಮೈಟ್ ಟ್ರೀಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಅದು ಟೀಕ್ ಅಲ್ಲಿ. ಅದು ಬಿಟ್ರೆ ನಮ್ಗೆ ಮತ್ತೊಂದೇನು ಅಂದ್ರೆ, ಟೀಕ್ ಸೀಡ್ಲಿಂಗ್ಸ್ ನ ನಾವು ರೈಸ್ ಮಾಡ್ತೀವಿ, ನರ್ಸರಿ ಬೆಡ್ ಮಾಡಿರ್ತೀವಿ, ರೈಸ್ ಮಾಡ್ತೀವಿ. ಡೈರೆಕ್ಟ್ ನಾವು 1 ತಿಂಗಳಾದ್ಮೇಲೆ ಟ್ರಾನ್ಸ್ಫರ್ ಮಾಡಲೇಬೇಕಾಗುತ್ತೆ ಪಾಲಿಥಿನ್ ಬ್ಯಾಗಿಗೆ ಮೀಡಿಯಾ ತುಂಬಾ ಇಂಪಾರ್ಟೆಂಟ್. ನಾವೇನ್ ಹೇಳ್ತೀವಿ, ಸಾಯಿಲು, ಸ್ಯಾಂಡು, ಫಾರ್ಮೇಡ್ ಮೆನೂರ್ ಹಾಕಿ 2 ಪಟ್ಟು ಸಾಯಿಲು, 1 ಪಟ್ಟು ಫಾರ್ಮೇಡ್ ಮೆನೂರು, 1 ಪಟ್ಟು ಸ್ಯಾಂಡ್ ಅಂತ. ಬಟ್ ಈಗ ಸ್ಯಾಂಡ್ ಸಿಗೋದು ತುಂಬಾ ಕಷ್ಟ ಅಲ್ವಾ, ತುಂಬಾ ಎಕ್ಸ್ಪೆನ್ಸಿವ್. ಮನೆ ಕಟ್ಟಬೇಕು ಅಂದ್ರೆ ಸ್ಯಾಂಡ್ ಸಿಗ್ತಾ ಇಲ್ಲ. ಈಗ ನರ್ಸರಿ ಪಾಟಿಂಗ್ ಮೀಡಿಯಾ ಮಾಡೋದಕ್ಕೆ, ಬ್ಯಾಗಿಗೆ ಫಿಲ್ ಮಾಡೋದಕ್ಕೆ ಸ್ಯಾಂಡ್ ಸಿಗೋದು ತುಂಬಾ ಕಷ್ಟ. ಅದಕ್ಕೋಸ್ಕರ ಆಲ್ಟರ್ನೇಟಿವ್ ಆಗಿ ನಾವು ರೈಸ್ ಹಸ್ಕ್, ನಾವೀಗ ಅದು ಮಿಲ್ಲಲ್ಲೆಲ್ಲ ನಾವು ಭತ್ತ ಮಾಡಿದ್ಮೇಲೆ ಹಸ್ಕ್ ಇರುತ್ತಲ್ವಾ, ಆ ರೈಸ್ ಹಸ್ಕ್ ನಾವು ಯೂಸ್ ಮಾಡಿ. ಸ್ಯಾಂಡ್ ನ ಯೂಸ್ ಮಾಡೋದು ಯಾಕೆ ಅಂದ್ರೆ, ಡ್ರೈನೇಜ್ ಇರಬೇಕು, ನೀವು ನೀರು ಹಾಕಿದ ತಕ್ಷಣ ಚೆನ್ನಾಗಿ ಇಳಿದು ಹೋಗ್ಬೇಕು ಅನ್ನೋದಕ್ಕೋಸ್ಕರನೇ ಯೂಸ್ ಮಾಡೋದು. ಸೊ ಅದ್ರ ಬದಲು ನೀವು ರೈಸ್ ಹಸ್ಕ್ ನ ಯೂಸ್ ಮಾಡಿದ್ರೆ ಆಲ್ಟರ್ನೇಟಿವ್ ಆಗಿ ಸ್ಯಾಂಡ್ ಬದಲು. ಯಾಕಂದ್ರೆ ಈಗ ಎಕ್ಸ್ಪ್ಲೋಟೇಷನ್ ಜಾಸ್ತಿ ಆಗ್ತಿದೆ, ಅಲ್ಲಿ ಇಲ್ಲಿ ಹೋಗಿ ಕದ್ಕೊಂಡು ಸ್ಯಾಂಡ್ ತಗೊಬರೋದು ಆ ತರ ಆಗ್ತಿದೆ. ಸೊ ಅದನ್ನ ಕಡಿಮೆ ಮಾಡಬೇಕು. ಹೈ ಡಿಮ್ಯಾಂಡ್ ಇದೆ ಸ್ಯಾಂಡು, ಆಮೇಲೆ ಹೈ ಕಾಸ್ಟ್ ಇದೆ ಅನ್ನೋ ಟೈಮಲ್ಲಿ ರೈಸ್ ಹಸ್ಕ್ ನ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಯಾವ ಸೈಜಿನ ರೂಟ್ ಟ್ರೈನರ್ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂದ್ರೆ, 250cc ಅಂತ ಸಿಗುತ್ತೆ, ಮತ್ತೆ 300cc ಅಂತ ಹೇಳಿ. ಅವಾಗ ನಿಮಗೆ ಒಳ್ಳೆ ಸೀಡ್ಲಿಂಗ್ಸ್, ಹೈಟ್ ಚೆನ್ನಾಗಿರುತ್ತೆ, ಮತ್ತೆ ಕಾಲರ್ ಡಯಾಮೀಟರ್, ಕಾಂಡನು ತುಂಬಾ ಚೆನ್ನಾಗಿ ಬೆಳೆದಿರುತ್ತೆ. ಆ ರೂಟ್ ಟ್ರೈನರ್ ನ ಯೂಸ್ ಮಾಡೋದು ತುಂಬಾ ಒಳ್ಳೇದು. ಮತ್ತೆ 25-30 ಸೆಂಟಿಮೀಟರ್ ಇರುವಂತ ಪಾಲಿಥಿನ್ ಬ್ಯಾಗ್ ಯೂಸ್ ಮಾಡಿದ್ರು ತುಂಬಾ ಒಳ್ಳೇದು. ಮತ್ತೊಂದು ಇಂಪಾರ್ಟೆಂಟ್ ಏನು ಅಂದ್ರೆ, ಟೀಕ್ ಅಲ್ಲಿ ನಾವು ಟೀಕ್ ನ ಸೀಡ್ಲಿಂಗ್ಸ್ ರೈಸ್ ಮಾಡಿನೂ 1 ಇಯರ್ ಹೋಗಿ ಪ್ಲಾಂಟಿಂಗ್ ಮಾಡ್ತೀವಿ. ಮತ್ತು ನಮ್ಮ ದೇಶದಾದ್ಯಂತ ಇಂಪಾರ್ಟೆಂಟ್ ಏನು ಅಂದ್ರೆ, ಸ್ಟಂಪ್ ಪ್ರೊಡಕ್ಷನ್ ಅಂದ್ರೆ ಟೀಕ್ ಸ್ಟಂಪ್ ತುಂಬಾ ಇಂಪಾರ್ಟೆಂಟ್. ಯಾಕೆ ಟೀಕ್ ಸ್ಟಂಪ್ ಇಂಪಾರ್ಟೆಂಟ್? ಫೀಲ್ಡ್ ಗೆ ಹೋಗಿ ಪ್ಲಾಂಟ್ ಮಾಡಿದಾಗ 100% ಸಕ್ಸಸ್ಫುಲ್ ಇರುತ್ತೆ ಟೀಕ್ ಸ್ಟಂಪ್ ಅಲ್ಲಿ. 6 ಮಂತ್ಸ್ 7 ಮಂತ್ಸ್ ಸೀಡ್ಲಿಂಗ್ಸ್ ಹಂಗೆ ಡೈರೆಕ್ಟ್ ಹೋಗಿ ಪ್ಲಾಂಟಿಂಗ್ ಮಾಡಿದ್ರೆ ಸಕ್ಸಸ್ ರೇಟು ಕಡಿಮೆ ಇರುತ್ತೆ. ಟೀಕ್ ಸ್ಟಂಪ್ ಹೇಗ್ ಮಾಡೋದು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಏನಂದ್ರೆ, ನರ್ಸರಿ ಬೆಡ್ ಹೇಗಿರ್ಬೇಕು? ನರ್ಸರಿ ಬೆಡ್ ಅಂದ್ರೆ 10x1, 10 ಮೀಟರ್ ಉದ್ದ ಇರಬೇಕು, 1 ಮೀಟರ್ ಅಗಲ ಇರಬೇಕು. ನರ್ಸರಿ ಬೆಡ್ ಅಲ್ಲಿ ಏನಿರ್ಬೇಕಂದ್ರೆ, ಸಾಲ್ ಚಂದ ಮಾಡಿ ಸೀವ್ ಮಾಡಿರ್ಬೇಕು. ಕಲ್ಲಿರ್ಬೋದು, ಏನಾದ್ರೂ ಕಸಗಳನ್ನೆಲ್ಲ ತೆಗೆದಾಕಿ ಚಂದ ಮಾಡಿ ಸೀವ್ ಮಾಡಿರ್ಬೇಕು. ಫಾರ್ಮೇಡ್ ಮೆನೂರ್ ಮತ್ತೆ ಸ್ವಲ್ಪ ಸ್ಯಾಂಡ್ ಎಲ್ಲದನ್ನು ಮಿಕ್ಸ್ ಮಾಡಿ 15-30 ಸೆಂಟಿಮೀಟರ್ ಎತ್ತರದವರೆಗೂ. ಮತ್ತೆ ಉದ್ದ ಹೇಗಿರ್ಬೇಕು ಅಂದ್ರೆ 10 ಮೀಟರ್ ಇರಬೇಕು, ಅಗಲ 1 ಮೀಟರ್ ಇರಬೇಕು ಅಂತ ನರ್ಸರಿ ಬೆಡ್ನ ಮಾಡಿ ಟರ್ಮೈಟ್ ಟ್ರೀಟ್ಮೆಂಟ್ ಕೊಟ್ಟು ನೀವು ಸೀಡ್ ನ ಸೋ ಮಾಡಿ. ಬೇಕಾದ್ರೆ ಡಿಬ್ಲಿಂಗ್ ಅಂದ್ರೆ ಒಂದೊಂದನೇ ಲೈನ್ ಬೈ ಸೀಡ್ ನ ಬಿತ್ತನೆ ಮಾಡಾದ್ಮೇಲೆ ಸೀಡ್ ಜರ್ಮಿನೇಷನ್ ಸ್ಟಾರ್ಟ್ ಆಗುತ್ತೆ. ಅದು ಆಗಿ 1 ಇಯರ್ ವರೆಗೂ ನೀವು ಬೆಡ್ ಅಲ್ಲೇ ಇಡ್ಬೇಕು ಅದನ್ನ.
ಸೀಡ್ನ ಬಿತ್ತನೆ ಮಾಡುವಾಗ 30 ಸೆಂಟಿಮೀಟರ್ ದೂರದಲ್ಲಿ ಒಂದೊಂದು ಸೀಡ್ನ ನೀವು ಬಿತ್ತನೆ ಮಾಡಿದ್ರೆ ಚೆನ್ನಾಗಿ ಗ್ರೋತ್ ಇರುತ್ತೆ. 1 ಇಯರ್ ಆದ್ಮೇಲೆ ನೀವು ಆ ಸಸಿನ ಬುಡ ಸಮೇತ ಕೀಳ್ಬೇಕು. ಬುಡ ಸಮೇತ ಅಂದ್ರೆ ಬೇರಿಗೆ ಏನು ಡ್ಯಾಮೇಜ್ ಆಗಿರಬಾರ್ದು. ಆ ತರ ಕಿತ್ತು ಏನ್ ಮಾಡ್ಬೇಕು ಅಂದ್ರೆ ಬೇರೆ ತರದ ಎಲ್ಲ ಅಂದ್ರೆ ಆ ಕಡೆ ಈ ಕಡೆ ಕಾಂಡದಿಂದ ಬೇರಿನ ಜೊತೆಗೆ ಬೇರೆ ಸೆಕೆಂಡರಿ ರೂಟ್ಸ್ ಇರುತ್ತೆ, ಆ ರೂಟ್ಸ್ ನೆಲ್ಲ ಕಟ್ ಮಾಡಿ ರೂಟ್ ಸೈಡ್ 15 to 20 ಸೆಂಟಿಮೀಟರ್ ಹಾಗೆ ಇಡಬೇಕು. ಮತ್ತೆ ಶೂಟ್ ಪೋರ್ಷನ್ ನ 2.5 ಸೆಂಟಿಮೀಟರ್ ಹಾಗೆ ಇಡಬೇಕು. ಫುಲ್ ರೂಟ್ನು ಇಡಬಾರ್ದು, ಶೂಟ್ನು ಇಡಬಾರ್ದು, ಅಷ್ಟು ಕಟ್ ಮಾಡಬೇಕು. ರೂಟ್ ಸೈಡು 15 to 20 ಸೆಂಟಿಮೀಟರ್ನ ಇಟ್ಕೋಬೇಕು. ಶೂಟ್ ಪೋರ್ಷನ್ 2.5 to 3 ಸೆಂಟಿಮೀಟರ್ನ ಇಟ್ಕೋಬೇಕು. ಅದು ಇಟ್ಟು ಕಟ್ ಮಾಡಬೇಕು. ಸ್ವಲ್ಪ ರೂಟು ಸ್ವಲ್ಪ ಕಾಂಡ ಇರುತ್ತೆ, ಶೂಟ್ ಪೋರ್ಷನ್ ರೂಟ್ ಪೋರ್ಷನ್ ಇರುತ್ತೆ. ಅದನ್ನ ಡೈರೆಕ್ಟ್ ಆಗಿ ಹೋಗಿ ನೀವು ಫೀಲ್ಡ್ ಅಲ್ಲಿ ಪ್ಲಾಂಟ್ ಮಾಡಿದ್ರೆ ಬೇಗ ಗ್ರೋತ್ ಬರುತ್ತೆ. 1 ಇಯರ್ ಸೀಡ್ಲಿಂಗ್ಸ್ನೇ ವಿತಿನ್ 2-3 ಮಂತ್ಸ್ ಅಲ್ಲಿ 15 to 60-70 ಸೆಂಟಿಮೀಟರ್ ಗ್ರೋತ್ ಆಗಿರುತ್ತೆ. ಒಳ್ಳೆ ಗ್ರೋತ್ ಇರುತ್ತೆ. ಅದಕ್ಕೋಸ್ಕರ ಸ್ಟಂಪ್ ಪ್ರೊಡಕ್ಷನ್, ನಾವು ಬೀಜಕ್ಕಿಂತನೂ ಸ್ಟಂಪ್ ಪ್ರೊಡಕ್ಷನ್ ಹೋಗೋದು ತುಂಬಾ ಒಳ್ಳೆಯದು, ಲಾಭಕರ ಅಂತಾನು ಹೇಳ್ಬೋದು. ಆಮೇಲೆ ಗ್ರೋತ್ ತುಂಬಾ ಚೆನ್ನಾಗಿ, ಯಾಕೆಂದ್ರೆ ಕಾಂಡದಲ್ಲಿ ಮತ್ತೆ ಬೇರಲ್ಲಿ ಫುಡ್ ಸ್ಟೋರೇಜ್ ಇರುತ್ತೆ. ನಿಮಗೆ ಹಂಗೆ ಪ್ಲಾಂಟ್ ಮಾಡಿದ ತಕ್ಷಣ ಅಲ್ಲಿ ಫುಡ್ ಇರುತ್ತೆ. ನೀವೇನಂದ್ರೆ ಒಂದು ಸಸಿನ 6 months 7 months ಸೀಡ್ಲಿಂಗ್ಸ್ ನ ತಂದು ಹಾಕಿದ್ರೆ ಅದು ಅಲ್ಲಿ ರೂಟ್ ನ ಬೇರ್ ಬಿಟ್ಕೊಂಡು ಆಮೇಲೆ ಅದು ಮಾಯಿಶ್ಚರ್ ಇರ್ಬೋದು, ನ್ಯೂಟ್ರಿಯೆಂಟ್ ಅಪ್ಟೇಕ್ ಮಾಡಿ ಆಮೇಲೆ ಗ್ರೋತ್ ಆಗೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಬಟ್ ಟೀಕ್ ಸ್ಟಂಪ್ ಅಲ್ಲಿ ರೂಟ್ ಶೂಟ್ 2 ಪೋರ್ಷನ್ ಇರುತ್ತಲ್ವಾ, 1 ಇಯರ್ ಇರುತ್ತೆ. ಅದರಲ್ಲಿ ಫುಡ್ಡಿನ ಅಂಶ ಫುಲ್ ಇರುತ್ತೆ, ಫುಡ್ ಸ್ಟೋರೇಜ್ ಆಗಿರುತ್ತೆ. ಹಚ್ಚಿದ ತಕ್ಷಣ ನಿಮಗೆ ಗ್ರೋತ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಸ್ಟಂಪ್ ಪ್ರೊಡಕ್ಷನ್ ತುಂಬಾ ಇಂಪಾರ್ಟೆಂಟ್ ಟೀಕ್ ಅಲ್ಲಿ. ಫ್ಯೂಚರ್ ಅಲ್ಲಿ ಟೀಕ್ ಸೀಡ್ಲಿಂಗ್ಸ್ ಮಾಡಬಹುದು, ಬಟ್ ಸ್ಟಂಪ್ ಮಾಡಿದ್ರೆ ಇನ್ನೂ ಲಾಭದಾಯಕವಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸ್ಟಂಪ್ ಫಾರೆಸ್ಟ್ ನರ್ಸರಿಲೆಲ್ಲ ಕಡೆನೂ ಸಿಗುತ್ತೆ, ನೀವು ವಿಚಾರಿಸಬೇಕಾಗತ್ತೆ. ಟೀಕ್ ತುಂಬಾ ಒಳ್ಳೆ ವ್ಯಾಲ್ಯೂಯಬಲ್ ಟಿಂಬರು, ಹೈ ಕಾಸ್ಟ್ ಇರುತ್ತೆ. ಕೃಷಿ ಅರಣ್ಯ ಇರ್ಬೋದು, ಅರಣ್ಯ ಕೃಷಿಯಲ್ಲಿ 1-2 ಅಥವಾ ಆ ಎಲ್ಲ ಡಿಫ್ರೆಂಟ್ ಸ್ಪೀಸೀಸ್ ಅಲ್ಲಿ ಟೀಕ್ ಜೊತೆಗೆ ಅಗ್ರಿಕಲ್ಚರ್ ಕ್ರಾಪ್ಸ್ ಈ ತರ ಬೆಳೆಯೋದ್ರಿಂದನೂ ತುಂಬಾ ಅನುಕೂಲವಾಗುತ್ತೆ ಆರ್ಥಿಕವಾಗಿ ಅಂತ ಹೇಳ್ತಿದ್ದೀನಿ. ಸ್ಟಂಪ್ ಬಗ್ಗೆ ಹೇಳ್ತಾ ಇದ್ರಿ, ಅಂದ್ರೆ ಬೇರು ಬರಿಸಿದ ಸಸ್ಯಗಳನ್ನ ನಾಟಿ ಮಾಡೋದು, ಅವುಗಳಿಗೂ ಬೀಜ ಬೇಕೇ ಬೇಕಲ್ವಾ? ಹೌದು, ಬೀಜ ಬೇಕು. ಟರ್ಮೈಟ್ ಸೀಡ್ ನ ಸೋ ಮಾಡಿ, ಟರ್ಮೈಟ್ ಅಟ್ಯಾಕ್ ಮಾಡ್ಸಾದ್ಮೇಲೆ ಪ್ರೀ ಟ್ರೀಟ್ಮೆಂಟ್ ಕೊಟ್ಮೇಲೆ ಅದನ್ನ ಬೆಡ್ಡಲ್ಲಿ ಸೋ ಮಾಡಿ, ಅವಾಗ ಸಸಿ ಹುಟ್ಟುತ್ತೆ. ಹುಟ್ಟಾಗಿರೋ ಸಸಿನ 1 ಇಯರ್ ಹಾಗೆ ಇಟ್ಕೋಬೇಕು. ನೀವು 1 ವರ್ಷ ಆದ ತಕ್ಷಣನೇ ಕೀಳ್ಬೇಕು, ಬೇರು ಸಮೇತ ಕೀಳ್ಬೇಕು. ಬೇರಿಗೆ ಏನು ಡ್ಯಾಮೇಜ್ ಆಗ್ಬಾರ್ದು. ತಾಯಿ ಬೇರು ಬಿಟ್ಟು ಬೇರೆ ಬೇರುಗಳಿರ್ತವೆ, ಈ ಕಡೆ ಸೆಕೆಂಡರಿ ಬೇರು ಅವೆಲ್ಲ ರಿಮೂವ್ ಮಾಡಿ ಒಂದ್ಲಿ ತಾಯಿ ಬೇರಲ್ಲಿ 15-30 ಸೆಂಟಿಮೀಟರ್ ಪೋರ್ಷನ್ ನ ಹಾಗೆ ಇಡಬೇಕು. ಮತ್ತೆ 3 ಸೆಂಟಿಮೀಟರ್ ಕಾಂಡನ ಅಷ್ಟೇ ಇಟ್ಟು ಕಟ್ ಮಾಡ್ಬೇಕು. ನಿಮಗೆ ಅವಾಗ ರೂಟ್ ಪೋರ್ಷನ್ ಮತ್ತೆ ಶೂಟ್ ಪೋರ್ಷನ್ ಇರುತ್ತೆ, ಅದನ್ನ ಹೋಗಿ ನೀವು ಪ್ಲಾಂಟ್ ಮಾಡಿದ್ರೆ ಬೇಗ ಗ್ರೋತ್ ಆಗುತ್ತೆ, ಫೇಲ್ಯೂರ್ ಕಡಿಮೆ ಇರುತ್ತೆ. ಗೆದ್ದಲನ್ನ ಕೆಟ್ಟದಂತ ಎಷ್ಟೋ ಜನ ಮಾತಾಡೋದಿದೆ, ಆದ್ರೆ ಗೆದ್ದಲನ್ನ ಹೀಗೆ ಉಪಯೋಗಿಸ್ಕೊಳ್ಬಹುದು. ತಾವು ಹೇಳ್ತಾ ಇದ್ರಿ, ಒಂದು ಕತ್ತಲೆಯ ವಾತಾವರಣದಲ್ಲಿ ಅಥವಾ ಹೆಚ್ಚು ಬಿಸಿಲು ಬೀಳದ ಜಾಗದಲ್ಲಿ ತೆಗೆದ ಬೀಜಗಳನ್ನು ಇಟ್ಟು ಕೆಳಗಡೆಗೆ ಪೇಪರ್ ಹಾಕಿ, ಮೇಲ್ಗಡೆನೂ ಪೇಪರ್ ಹಾಕಿ, ಮತ್ತು ಪದರವಾಗಿ ಹಾಕಿ ಮೇಲೆ ಹೊದಿಸಿ ಕಾಗದದಿಂದ, ಆಮೇಲೆ ಗೋಣಿಚೀಲವನ್ನ ಮೇಲ್ ಹಾಕಿ ನೀರು ಬಿಟ್ಟು ಹದವಾಗಿ ತೇವನ್ನ ಕಾಪಾಡಿಕೊಂಡ್ರೆ ಗೆದ್ದಲು ಬಂದ್ಬಿಡುತ್ತೆ. ಇನ್ನು ಕೆಲವೊಬ್ರು ಮಾತಾಡ್ತಿದ್ವಿ, ಈ ಪೇಪರ್ ಏನು ಬೇಡ, ಸ್ವಲ್ಪ ತರ್ಗು ಗಿರ್ಗು ಹಾಕಿ ಮೇಲೆ ಗೋಣಿಚೀಲವನ್ನು ಹಾಕಿ ಸ್ವಲ್ಪ ಬೇಕಾದ್ರೆ ಸಗಣಿ ಬಗ್ಗಡವನ್ನು ಹಾಕಿ ಇಟ್ರೆ ಹೇಗೆ ಅಂತ ಅನ್ಕೊಂಡು ಏನ್ ಹೇಳ್ತೀರಿ? ಅದು ನಡೆಯುತ್ತೆ. ನೀವು ಹೇಳೋದಂಗೆ ಡ್ರೈ ಆಗಿರೋ ಲೀವ್ಸ್, ಟ್ವಿಕ್ಸ್ ಎಲ್ಲ, ಕೊಂಬೆ ಎಲ್ಲ ಅದನ್ನು ಕಲೆಕ್ಟ್ ಮಾಡ್ಕೊಬಂದು ಅದ್ರ ಒಳಗೆ ಹಾಕಿದ್ರು ಏನು ಅಂದ್ರೆ ಅಲ್ಲಿ ಹೇಗಿರ್ಬೇಕು ಅಂದ್ರೆ ವೆದರು ಟರ್ಮೈಟ್ಸ್ ಬರ್ಬೇಕು, ಒಂಥರ ಕೂಲ್ ಟೆಂಪರೇಚರ್ ಇರಬೇಕು. ಟರ್ಮೈಟ್ ಗೆ ಫುಡ್ ಬೇಕಾಗಿರುತ್ತೆ. ಅವಾಗ ಅದನ್ನ ಏನ್ ಮಾಡುತ್ತೆ, ಟೀಕ್ ಸೀಡ್ ನ ತಿನ್ನಕ್ ಸ್ಟಾರ್ಟ್ ಮಾಡುದು. ಟೀಕ್ ಸೀಡ್ ತಿನ್ನಲ್ಲ, ಅದು ಮೇಲಿನ ಕವರ್ ಇರುತ್ತೆ ಅದನ್ನ ತಿನ್ನುತ್ತೆ. ಟೀಕ್ ನ ನೀವು ಕಲ್ಲಲ್ಲಿ ಹೊಡೆದು ನೋಡಿದ್ರೆ ಒಳಗೆ ಸೀಡ್ ಇರುತ್ತೆ. ಅದು 4 ಚೇಂಬರ್ ಇರುತ್ತೆ. ಆ 4 ಚೇಂಬರ್ ಅಲ್ಲೂ 2 ಚೇಂಬರ್ ಅಲ್ಲೋ ಅಥವಾ 1 ಚೇಂಬರ್ ಅಲ್ಲೋ ಸೀಡ್ ಇರುತ್ತೆ. 4 ಸೀಡ್ ಇರಲ್ಲ, ಅದ್ರಲ್ಲಿ 1 ಸೀಡ್ ಮಾತ್ರ ಚೆನ್ನಾಗಿರುತ್ತೆ. ಬೇರೆದೆಲ್ಲ ಏನಂದ್ರೆ ಇನ್ಫೀಲ್ಡ್ ಅಂದ್ರೆ ಸೀಡ್ ಚೆನ್ನಾಗಿರಲ್ಲ, ಹೆಲ್ತಿ ಆಗಿರಲ್ಲ ಅಂತ ಸೀಡ್ ಇರುತ್ತೆ. ಅದಕ್ಕೋಸ್ಕರ ಏನಂದ್ರೆ ಟೀಕ್ ಸೀಡ್ ನ ಟರ್ಮೈಟಿಗೆ ಇನ್ಫೆಸ್ಟೆಡ್ ಮಾಡಿದ್ರೆ ಅಂದ್ರೆ ಎಕ್ಸ್ಪೋಸ್ ಮಾಡಿದ್ರೆ ಅದು ಟರ್ಮೈಟು ತನಗ್ ಫುಡ್ ಬೇಕು ಅಂತ ಹೇಳಿ ಮೇಲಿನ ವೆಲ್ವೆಟ್ ಕವರ್ ನ ಫುಲ್ ತಿಂದ್ಬಿಡುತ್ತೆ. ಅವಾಗ ಈಸಿಯಾಗಿ ಜರ್ಮಿನೇಷನ್ ಬರಕ್ ಸ್ಟಾರ್ಟ್ ಆಗುತ್ತೆ. ನಿಜ, ಗೆದ್ದಲು ಬೀಜದ ಮೇಲಿನ ಭಾಗವನ್ನ ಕೆರೆದು ತಿಂದು ಒಂದು ರೀತಿಯಲ್ಲಿ ಮೊಳಕೆಗೆ ಹಗುರ ಮಾಡಿಕೊಡುತ್ತೆ, ಚಾಲನೆಯನ್ನ ಕೊಡುತ್ತೆ. ಬೀಜಗಳನ್ನ ನಾವು ಬಿಸಿ ನೀರಿನಲ್ಲಿ ಹಾಕಿ ಅಥವಾ ಸ್ವಲ್ಪ ಹೊತ್ತು ಬೆಚ್ಚು ಮಾಡಿ ಅಥವಾ ಕುದಿಸಿ ಹಾಕೋದ್ರಿಂದಲೂ ಮೊಳಕೆಯನ್ನ ಪಡೆಯಲಿಕ್ಕೆ ಅವಕಾಶ ಇದೆಯಾ? ಸರ್, ಇದು ಹೇಳ್ಬೇಕು ಅಂದ್ರೆ ನೀವು ಬಾಯ್ಲ್ ವಾಟರ್ ಅಲ್ಲಿ ಮಾಡ್ತಾರೆ. ಇನ್ನೊಂದ್ರೆ ಟೀಕ್ ಏನಂದ್ರೆ ತುಂಬಾ ಹಾರ್ಡ್ ಆಗಿರೋದ್ರಿಂದ ಏನ್ ಮಾಡ್ತಾರೆ 7 ದಿವಸ ಸಗಣಿಯಲ್ಲೇ ಇಟ್ಟಿರೋದು, ಅಥವಾ 7 ದಿವಸ ಏನ್ ಮಾಡ್ತಾರೆ, 1 ದಿನ ನೀರಲ್ಲಿ ಹಾಕೋದು, ಆಮೇಲೆ 1 ದಿನ ಬಿಸಿಲಲ್ಲಿ ಒಣಗ ಹಾಕೋದು. ಇದೇ ತರ 7 ಸತಿ ಮಾಡಿದಾಗ ಏನಾಗುತ್ತೆ ಅಂದ್ರೆ ಭೂಮಿ ಇರುತ್ತಲ್ವ, ಮಳೆ ಬಂದಾಗ ಒಡ್ಕೊಳುತ್ತಲ್ಲ, ಅದೇ ತರನೇ ಇಲ್ಲಿನೂ ಒಡೆಯುತ್ತೆ. ಬಟ್ ಏನಂದ್ರೆ ಟೈಮ್ ತಗೊಳುತ್ತೆ, ಮತ್ತೆ ಸಕ್ಸಸ್ ರೇಟ್ ಅಷ್ಟು ಇರಲ್ಲ. ತುಂಬಾ ಹಳೇ ಮೆಥಡ್ಗಳಿದೆಲ್ಲ.
ರೈತ ಬಾಂಧವರು ಇನ್ನೊಂದೇನು ಅಂದ್ರೆ, ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲೆಲ್ಲ ಈಗ ಮೆಕ್ಯಾನಿಕಲ್ ಸ್ಕ್ಯಾರಿಫೈಯರ್ ಅಂತ ಬಂದಿದೆ, ಒಂದು ಮಿಷಿನ್ ಇದೆ. ಟೀಕ್ ಸೀಡ್ ನ ಆ ಮಿಷಿನಿಗೆ ಹಾಕಿದ್ರೆ ಮೇಲಿನ ಕವರ್ ಎಲ್ಲ ಫುಲ್ ಹೋಗ್ಬಿಡುತ್ತೆ. ಸೊ ಒಳಗೆ ಸೀಡ್ ಮೀನ್ಸ್ ಅಂದ್ರೆ ಕಲ್ಲಿನ ತರ ಇರುವಂತ ಸೀಡ್ ಮಾತ್ರ ನಮಗೆ ಸಿಗುತ್ತೆ. ಅದನ್ನು ನೀವು ಉಪಯೋಗ ಪಡ್ಕೋಬಹುದು. ಇಲ್ಲಿ ಇದೆ ಅಂದ್ರೆ ಶಿವಮೊಗ್ಗದ ಸೀಡ್ ಯೂನಿಟ್ ಅಲ್ಲಿ ಇದೆ, ಮತ್ತೆ ಸಿರ್ಸಿಯಲ್ಲಿದೆ. ಸಿರ್ಸಿಯಲ್ಲಿ ಒಂದು ರಿಸರ್ಚ್ ಸ್ಟೇಷನ್ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು. ಅಂತಲ್ಲಿ ನಿಮಗೆ ಮೆಕ್ಯಾನಿಕಲ್ ಸ್ಕ್ಯಾರಿಫೈರ್ ಸಿಗುತ್ತೆ, ಅದನ್ನು ಉಪಯೋಗ ಪಡಿಸ್ಕೊಳ್ಳಬಹುದು. ತೇಗವನ್ನ ಯಾರು ಬೆಳಿಲಿಕ್ಕೆ ಹಿಂದೇಟು ಹಾಕ್ತಾರೆ, ಎಲ್ಲರಿಗೂ ಇಷ್ಟ. ಆದರೆ ಅರಣ್ಯ ಇಲಾಖೆಯವರು ಅಷ್ಟು ಸುಲಭವಾಗಿ ಕಟಾವು ಮಾಡ್ಲಿಕ್ಕೆ ಬಿಡಲ್ಲ, ಬಳಸ್ಕೊಳ್ಳೋದು ಕಷ್ಟ, ಇದಕ್ಕೆ ಅರಣ್ಯ ಇಲಾಖೆಯವರ ಅನುಮತಿ ಬೇಕು ಕಡಿಲಿಕ್ಕೂ ಸಾಗಿಸ್ಲಿಕ್ಕೆ ಅಂತ ಅನ್ಕೊಂಡು ಕೆಲವೊಬ್ಬರು ಅಷ್ಟು ಇಷ್ಟಪಟ್ಟು ಬೆಳಿಲಿಕ್ಕೆ ಹೋಗೋದಿಲ್ಲ. ಮಾರುಕಟ್ಟೆಯಲ್ಲಿ ಸಿಕ್ಕಿದ್ದನ್ನು ತಂದು ಉಪಯೋಗಿಸ್ಕೊಳ್ಳೋದು ಮುಗಿತತೆ, ಅಷ್ಟು ಅಡ್ಡಿ ಆತಂಕಗಳಿಲ್ಲ ಅಂತ ಅನ್ಕೊಂಡು ಮಾತಾಡೋದಿದೆ. ಕೆಲವೊಬ್ಬರು ಇಲ್ಲ, ನಮ್ಮದೇ ತೇಗವನ್ನು ಬೆಳೆಸಿ ನಮ್ಮ ಮನೆಗೆ ಉಪಯೋಗಿಸ್ಕೊಳ್ಳೋ ನಿಟ್ಟಿನಲ್ಲಿ ಗಮನ ಹರಿಸೋಣ, ಅನುಮತಿಯನ್ನು ಪಡೆದುಕೊಳ್ಳೋದು ಕಷ್ಟ ಏನಾಗಲಿಕ್ಕಿಲ್ಲ ಅಂತ ಅನ್ಕೊಂಡು ಮಾತಾಡೋದಿದೆ. ಆದರೂ ಅಷ್ಟು ಸುಲಭ ಇಲ್ಲ. ಏನಂತೀರಿ? ನೀವೊಂದು ಮರ ಕಡಿಬೇಕು ಅಂದ್ರೆ ನೀವು ಪರ್ಮಿಷನ್ ತಗೊಂಡ್ಲೇಬೇಕು. ನಮ್ಮ ಓನ್ ಲ್ಯಾಂಡ್ ಅಲ್ಲೇ ಇದ್ರೂ ಪರ್ಮಿಷನ್ ತಗೊಂಡೇ ಮಾಡ್ಬೇಕಾಗತ್ತೆ. ಮತ್ತು ಇನ್ನೊಂದು ಇನ್ಫಾರ್ಮೇಶನ್ ಏನಂದ್ರೆ, ನಿಮಗೆ ಹಚ್ಚಿದ ವರ್ಷನೇ 2 ವರ್ಷಕ್ಕೆ 3 ವರ್ಷಕ್ಕೆ ಅಂತ ಬರುವಂತದಲ್ಲ, ಇದಕ್ಕೆ 45ರಿಂದ 60 ವರ್ಷ ಬೇಕಾಗುತ್ತೆ. ನೀವು ಈಗ ಹಚ್ಚಿದ್ರೆ ನಿಮ್ಮ ಮಕ್ಕಳಿಗೋ ಮರಿ ಮಕ್ಕಳಿಗೋ ಅಥವಾ ಏನೋ ಅವ್ರ ಎಜುಕೇಶನ್ಗೋ ಯೂಸ್ ಆಗುತ್ತೆ. ಮರದಲ್ಲಿ ಮೇನ್ ಏನು ಅಂದ್ರೆ, ನಾವೀಗ ಅರಣ್ಯ ಹೇಳ್ತಿದೀವಲ್ವಾ, ಈ ಗಿಡ ಬೆಳೀರಿ ಆ ಗಿಡ ಬೆಳೀರಿ ಅಂದ್ರೆ ನಮ್ಗೆ ಯೂಸ್ ಹೆಂಗ್ ಬೇಕು, ಇಲ್ಲ ನಮಗೆ ಒಂದು 5 ವರ್ಷಕ್ಕೆ ನಮಗೆ ಲಾಭ ಬೇಕು ಅಂದಾಗ ನಾವು ಬೇರೆ ತರದ ಮರಗಳನ್ನ, ಎಕ್ಸಾಂಪಲ್ ಕ್ಯಾಸುರಿನ ಆಗಿರ್ಬೋದು, ಮೀಲಿಯ ಡುಬಿ ಆಗಿರ್ಬೋದು, ಆ ತರ ಟ್ರೀನ ಸೆಲೆಕ್ಟ್ ಮಾಡ್ಕೋಬಹುದು. ನಮ್ಗೆ ಈಗ ಅಂತ ಆರ್ಥಿಕವಾಗಿ ಏನು ಪ್ರಾಬ್ಲಮ್ ಇಲ್ಲ ಇದ್ರೂ ನಾವೀಗ ನಡ್ಸ್ಕೊಂಡು ಹೋಗ್ತೀವಿ, ಮ್ಯಾನೇಜ್ ಮಾಡ್ತೀವಿ. ಫ್ಯೂಚರ್ ಅಲ್ಲಿ ನಮಗೆ ಬೇಕಾಗುತ್ತೆ ಅಂತ ಅಂದಾಗ ಈ ತರ ಮರಗಳನ್ನ, ಬೇಕಂದ್ರೆ ಸಡನ್ ಆಗಿ ನಮಗೆ ಎಲ್ಲದೂ ಮಾಡಿದ ತಕ್ಷಣನೇ ಸಿಗ್ಬೇಕು ಅಂತ ಏನಿಲ್ಲ ಅಲ್ವಾ. ಈಗ ನಾವು ಕಷ್ಟಪಟ್ಟು ಎಜುಕೇಶನ್ ಮಾಡಿದ್ರು ಒಂದ್ ಟೈಮ್ ಜಾಬ್ ಸಿಗೋದು ಲೇಟ್ ಆಗುತ್ತೆ. ಸೊ ಹಂಗೆ ವೇಟ್ ಮಾಡಿದ್ರೆ ನಿಮಗೆ ಅಧಿಕ ಲಾಭ ಸಿಗುತ್ತೆ ಅಂತ ಹೇಳ್ತೀನಿ. ತೇಗವನ್ನ ಚೆನ್ನಾಗಿ ಪೋಷಣೆ ಮಾಡಿದ್ರೆ ಕೆಲವೊಂದು ಕಡೆ ನೋಡ್ತೀವಿ 20-25 ವರ್ಷಕ್ಕೆ ಬಹಳ ಚೆನ್ನಾಗಿ ಬೆಳವಣಿಗೆ ಆಗಿದೆ, ಕಟಾವು ಮಾಡಿ ಉಪಯೋಗಿಸ್ಕೊಂಡಿದ್ದಾರೆ. ಸಹಜವಾಗಿ ನಿರ್ಬಂಧ ಇದೆ, ಅರಣ್ಯ ಇಲಾಖೆಯ ನೀತಿ ನಿಯಮಗಳ ಪ್ರಕಾರ ಕಟಾವು ಮಾಡಲಿಕ್ಕೆ ಸಾಗಿಸ್ಲಿಕ್ಕೆ ಅರಣ್ಯ ಇಲಾಖೆಯವರು ಅನುಮತಿ ಕೊಡ್ತಾರೆ. ತೇಗ ಗಟ್ಟಿ ಗಿಡ, ಕೆಲವೊಂದು ಕಡೆಗೆ ತೋಟಗಳಲ್ಲಿ ಕಾಳ್ಮೆಣಸನ್ನು ಹಬ್ಬಿಸಿದ್ದಾರೆ. ಆಮೇಲೆ ನಿಸರ್ಗದ ಏರುಪೇರುಗಳನ್ನು ಬಹಳ ಚೆನ್ನಾಗಿ ಸಹಿಸಿಕೊಳ್ಳುತ್ತೆ, ಅತಿ ಮಳೆಯನ್ನು ತಡ್ಕೊಳ್ಳುತ್ತೆ, ಮಳೆ ಕಡಿಮೆ ಇದ್ರೂ ಬೆಳೀತಾ ಇರುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ತೇಗದ ಸಸ್ಯಗಳನ್ನು ಬೆಳೆಸೋ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ತಾವು ಸುಲಭದ ಮಾರ್ಗಗಳನ್ನು ತಿಳಿಸಿದ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಕೆಳಗರೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ KP ವಿಜಯಲಕ್ಷ್ಮಿ ಅವರು ತೇಗದಲ್ಲಿ ಬೀಜಗಳನ್ನು ಹೇಗೆ ಸುಲಭವಾಗಿ ಗೆದ್ದಲಿಗೆ ಆಹಾರವಾಗಿ ಕೊಟ್ಟು ಮೇಲಿನ ಸಿಪ್ಪೆಯನ್ನು ತೆಗೆದು ಮೊಳಕೆಯನ್ನು ಬೇಗ ಕಾಣಲಿಕ್ಕೆ ಅವಕಾಶ ಇದೆ ಅನ್ನೋದ್ರ ಬಗ್ಗೆ ವಿಚಾರಗಳನ್ನು ಹಂಚಿಕೊಂಡ್ರು. ಹಾಗೆ ಬೇರು ಬರಿಸಿದ ಸಸ್ಯಗಳನ್ನು ಬೆಳೆಸೋದ್ರ ಬಗ್ಗೆ ವಿವರಗಳನ್ನು ನೀಡಿದರು. ರೈತ ಬಾಂಧವರು, ಸಮಸ್ಯೆ ಇದೆ ಅಂತ ಅಂದ್ಕೊಂಡು ಸುಮ್ಮನಿರಬೇಡಿ. ಇದೆ ಅಂತಲ್ಲ, ಅನೇಕ ವಿಚಾರಗಳಲ್ಲಿ ದಾರಿಗಳನ್ನು ಹುಡುಕಂತ ಹೋಗಬೇಕು. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದೆ. ಆ ನಿಟ್ಟಿನಲ್ಲಿ ನೀವು ತೊಡಗಿಸ್ಕೊಂಡ್ರೆ ಸುಲಭವಾಗಿ ದಾರಿ ಕ್ರಮಿಸ್ತಾ ಹೋಗ್ತದೆ. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ.
ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. 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 ಕೃಷಿತೋ ನಾಸ್ತಿ ದುರ್ಭಿಕ್ಷ